ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಹಳೇದಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಹಳೆ ಕಾಲದಲ್ಲಿ ತುಂಬಾ ಫೇಮಸ್ಸು, ಆಮೇಲೆ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಹಿರಿಯರೆಲ್ಲ. ಸೊ ಇದು ಬಂದುಬಿಟ್ಟು ನಮ್ಮ ಅಜ್ಜಿ ಫೇವ್ರೆಟ್ ಅಂತಲೂ ಹೇಳ್ಬೋದು. ನಾನು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಿರೋವಂಥ ಚಟ್ನಿ ಅಂತಲೂ ಹೇಳ್ಬೋದು ಇದು. ಸೊ ಅವರು ಊಟದಲ್ಲಿ ಈ ಚಟ್ನಿ ಇಲ್ಲದೇ ಊಟನೇ ಮಾಡ್ತಾ ಇರಲಿಲ್ಲ. ಸೊ ಆ ಚಟ್ನಿ ಬಂದುಬಿಟ್ಟು ಇದು ಬ್ಯಾಡಗಿ ಮೆಣಸಿನ್ಕಾಯಿದು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಅಂತಲೂ ಹೇಳ್ಬೋದು. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿಂದ ಯಾವ ಥರ ಚಟ್ನಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 100 ಗ್ರಾಮ್ ಆಗೋಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಆಗೋಷ್ಟು ನಾರ್ಮಲ್ ಬೇರೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ. ಸೊ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕಾಗಿ ನಾನು 2 ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ. ಸೊ ಅದಕ್ಕೆ ನಾನು 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಚಟ್ನಿ ಮಾಡೋಕ್ಕಿಂತ ಮುಂಚೆ ಒಂದು 2 ರಿಂದ 3 ಅವರು ನೆನೆ ಇಟ್ಕೊಳ್ಬೇಕು. ಇನ್ ಕೇಸ್ ಅದರಲ್ಲಿ ಏನಾದರೂ ಕಲರ್ ಇದ್ದರೆ ಮೆಣಸಿನ್ಕಾಯಲ್ಲಿ ಅಥವಾ ಏನಾದರೂ ಅಂಶ ಇದ್ದರೆ ಅದು ಎಲ್ಲ ನೆಂದು ಚೆನ್ನಾಗಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ರಿಂದ 3 ಅವರ್ ನೆನೆ ಇಟ್ಬಿಟ್ಟು ಮೆಣಸಿನ್ಕಾಯಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನೆಂದಿದೆ ಮೆಣಸಿನ್ಕಾಯಿ. ಈ ನೆಂದಿರೋಂಥ ಮೆಣಸಿನ್ಕಾಯಿನ ನಾವು ಅದರಲ್ಲಿರೋ ನೀರು ಅಂಶನೆಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗಿದ್ರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತೊಗೊಳ್ಬೇಕು, ಇಲ್ಲಾಂದರೆ ಟಿಶ್ಯೂಸ್ ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿರೋಂತಹ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಕಾಟನ್ ಬಟ್ಟೆಯಿಂದ ಅದನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರೋಂಥ ತೇವಾದಂಶ ಎಲ್ಲನೂ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ನೆಂದಿರೋಂಥ ಮೆಣಸಿನ್ಕಾಯಿನೂ ಡೈರೆಕ್ಟ್ ಮಿಕ್ಸಿಗೂ ಹಾಕೋಬೋದು. ನಾನು ತುಂಬ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಅದನ್ನು ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿಬಿಟ್ಟು ಈ ಥರ ನಾನು ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ದ್ಯಾಟ್ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಲೈಕ್ ಈ ಚಟ್ನಿ ಮಾಡಬೇಕಾದ್ರೆ ನಮ್ಮ ಅಜ್ಜಿ ತುಂಬಾ ನೆನಪಾದರು. ನಾವು ಚಿಕ್ಕವರಿರಬೇಕಾದ್ರೆ ಅವರು ಯಾವಾಗ ಊಟ ಮಾಡೋಕ್ಕೆ ಕೂತ್ರೂ ಲೈಕ್ ಬೆಳ್ಳುಳ್ಳಿ ಖಾರ ಅಥವಾ ಬೆಳ್ಳುಳ್ಳಿ ಚಟ್ನಿ ಅಂತಲೇ ಹೇಳ್ತಾರೆ ಇದು ಮೆಣಸಿನ್ಕಾಯಿ ಚಟ್ನಿಗೆ. ಅದನ್ನ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಸೊ ಹಳೆ ದಿನಗಳೆಲ್ಲ ನೆನಪಾಯಿತು ಸಡನ್ನಾಗಿ. ಸೊ ನಾನು ಇವತ್ತು ಆ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೀರಿನ ಅಂಶ ಎಲ್ಲ ತೆಗೆದಾದ ನಂತರ ಅದನ್ನು ಕಡಾಯಿ ಒಳಗಡೆ ಒಂದು ಸ್ವಲ್ಪ ನಾವು ಈ ಮೆಣಸಿನ್ಕಾಯಿನ ಬೆಚ್ಚಗೆ ಮಾಡ್ಕೊಳ್ಬೇಕು. ನೀವು ನಾರ್ಮಲಾಗಿ ನೆನೆ ಹಾಕ್ದೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಬೋದು. ನಾನು ಅದನ್ನು ಮೆಣಸಿನ್ಕಾಯಿನ ನೆನೆ ಇಟ್ಕೊಂಡ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋದ ನಂತರ ಅದನ್ನು ಒಂದು 2 to 3 ಮಿನಿಟ್ಸು ಮೆಣಸಿನ್ಕಾಯಿನ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಿದ್ದರೆ ಇದಕ್ಕೆ ಎಣ್ಣೆನೂ ಹಾಕ್ಕೊಳ್ಬೋದು. ನಾನು ಎಣ್ಣೆ ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಅದರದ್ದು ತುಂಬ ಘಾಟ್ ಆಗಿಬಿಡುತ್ತೆ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಕರಿಬೇವಿನ ಎಲೆ, ಜೀರಿಗೆ, ಉಪ್ಪು, ಬೆಲ್ಲ, ಆಮೇಲೆ ಬೆಳ್ಳುಳ್ಳಿ, ಹುಣಸೆಹಣ್ಣು. ಅದಾದಮೇಲೆ 1 ಚಿಟಿಕೆ ಆಗೋಷ್ಟು ನಾನು ಮೆಂತ್ಯನ ನೆನೆ ಇಟ್ಟಿದ್ದೀನಿ. ಸೊ ದಟ್ ಖಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಶ ಇದೆ ನೋಡಿ. ಖಾರ, ಉಪ್ಪು, ಹುಳಿ, ಕಹಿ, ಸಿಹಿ ಎಲ್ಲ ಅಂಶದಿಂದ ಕೂಡಿರೋಂಥ ಚಟ್ನಿನೇ ಇದು ಬ್ಯಾಡಗಿ ಮೆಣಸಿನ್ಕಾಯಿದು ಕೆಂಪು ಚಟ್ನಿ ಖಾರ ಅಂತ ಹೇಳ್ತಾರೆ. ಸೊ ಮೆಣಸಿನ್ಕಾಯಿ ತಣ್ಣಗಾದ ನಂತರ ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಆಮೇಲೆ ನೆನೆಸಿಟ್ಕೊಂಡಿರೋಂಥ ಮೆಂತ್ಯನೂ ಸಹ ಸೇರಿಸ್ಕೊಳ್ಳೋಣ. ಮೆಂತ್ಯ ಇನ್ ಕೇಸ್ ನೀವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರೆ ಡೈರೆಕ್ಟ್ ಒಣ ಮೆಂತ್ಯನ ಯೂಸ್ ಮಾಡ್ಬೋದು. ನಾನು ಮೆಣಸಿನ್ಕಾಯಿನ ನೆನೆ ಇಟ್ಬಿಟ್ಟು ಹಾಕಿರೋ ಸಲುವಾಗಿ ಮೆಂತ್ಯನೂ ಸಹ ನೆನೆಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು 7 ರಿಂದ 8 ಎಸಳು, ಆಮೇಲೆ ಹುಣಸೆಹಣ್ಣು, ಕರಿಬೇವಿನ ಎಲೆ, ಆಮೇಲೆ ಜೀರಿಗೆ. ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ದಿನ ಇಟ್ಬಿಟ್ಟು ಸಹ ನಾವು ಇದನ್ನ ಊಟ ಮಾಡ್ಬೋದು. ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ. ನಾನು ಬೆಲ್ಲನೂ ಸಹ ಹಾಕಿದ್ದೀನಿ. ಆಮೇಲೆ ನಾನು ಎಣ್ಣೆ ಹಾಕೋದು ತೋರಿಸಿಲ್ಲ ವಿಡಿಯೋದಲ್ಲಿ, ಬಟ್ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ಥರ ಇದು ಮೆಣಸಿನ್ಕಾಯಿದು ಖಾರ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಮಾಡಿದ್ರೆ ಬಿಸಿ ಬಿಸಿ ರೈಸ್ ಅಥವಾ ಜೋಳದ ರೊಟ್ಟಿ ಜೊತೆ ಸವಿಯೋಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂಥ ಬ್ಯಾಡಗಿ ಮೆಣಸಿನ್ಕಾಯಿದು ಚಟ್ನಿ ರೆಡಿ ಆಯಿತು, ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿದು ಖಾರ ಅಂತಲೂ ಹೇಳ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವು ಈ ರೆಸಿಪಿನ ಟ್ರೈ ಮಾಡಿ. ಯಾವ್ಯಾವ ವೆರೈಟಿಲಿ ನೀವು ಮೆಣಸಿನ್ಕಾಯಿ ಖಾರ ಅಥವಾ ಮೆಣಸಿನ್ಕಾಯಿ ಚಟ್ನಿನ ಟ್ರೈ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ.
ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.